ನಾವೆಲ್ಲ ಇವತ್ತು ಕೋನಾಳಕ್ಕೆ ಮದುವೆ ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೇವೆ. ಹೌದು. ನೀವು ಈ ಗ್ರಾಮದಲ್ಲಿ, ಕೋನಾಳ ಗ್ರಾಮದಲ್ಲಿ ನಮ್ಮನ್ನು ಸ್ವಾಗತಿಸಿದ್ದೀರಾ. ನಮಗೆ ಇಲ್ಲಿ ಸಂಪೂರ್ಣ ಸಂತೃಪ್ತಿ ಇದೆ. ನಿಮ್ಮ ಅನಿಸಿಕೆ ಏನು? ನಾವು ಅದರ ಬಗ್ಗೆ ಸ್ಪಂದಿಸಿದ್ದೇವೋ ಏನು? ಇಲ್ಲ, ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅಪರೂಪಕ್ಕೆ ಎಲ್ಲೋ ಬಂದಿದ್ದೀರಾ, ಒಮ್ಮೆ ಎಲ್ಲ ಕೂತು ಚರ್ಚಾಗೋಷ್ಠಿ ತರ ಎಲ್ಲ ಒಬ್ರಿಗೆ ಒಬ್ರು ಅನುಭವನ ಮದುವೆ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು. ಹಾಗಾಗಿ ಇನ್ನು ನಾಳಿನ ವಿಷಯಕ್ಕೆ ಕಾಯ್ತಾ ಇದ್ದೇವೆ. ಇವತ್ತಿನ ಸಂಭ್ರಮ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ತುಂಬಾ ಚೆನ್ನಾಗಿದೆ. ಇವತ್ತಿನ ಮದುವೆ ಕಾರ್ಯಕ್ರಮ ಇದರಲ್ಲಿ ನನ್ನನ್ನು ಕೇಳಿದ್ರೆ ನಂಬರ್ 1 ಹೈಲೈಟ್ ಏನು ಅಂದ್ರೆ ವೇದಗೋಷ್ಠಿಯಲ್ಲಿ ಮಹಿಳೆಯರು ಮತ್ತು ಮಹನೀಯರು ಇಬ್ಬರು ಆ ಒಂದು ವೇದ ಮಂತ್ರವನ್ನು ಘೋಷಿಸಿದ್ದು ನನ್ನ ಪ್ರಕಾರ ಇದು ಹೈಲೈಟ್. ಹೌದು, ಯಾಕೆಂದ್ರೆ ಅವ್ರು ನಮ್ಮೂರವರೇ, ಮತ್ತೆ ನಮ್ಮ ವೈದ್ಯ ಹೆಗ್ಗಾರವರೇ ಎಲ್ಲ ಮಹಿಳಾ ತಂಡ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಅವರು ಒಂದು ಭಜನಾ ತಂಡವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ರೀತಿ ವೇದಗೋಷ್ಠಿಯನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ಒಂದು 2-3 ಕಾರ್ಯ ಆಯ್ತು, ಇದೇ ರೀತಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ನಮ್ಮ ಹಿಂದೂ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಹನೀಯರು ಒಂದೇ ಸಮಾನದಲ್ಲಿ ಇಲ್ಲ ಅಂತ ಕೆಲವೊಂದು ಕಡೆ ಪ್ರಶ್ನಾರ್ಥಗಳು ಬರ್ತಾ ಇದೆ. ಇದು ಸರಿಯೇ? ಇವತ್ತಿನ ಸಮಾಜದಲ್ಲಿ ಎಲ್ಲರೂ ಮುಂದುವರೆದಿದ್ದಾರೆ. ಆದ್ರೆ ಮೊನ್ನೆ ಅಲ್ಲ, ನಿನ್ನೆ ಜಸ್ಟ್ ತಾನೇ ನಿಮ್ಗೆ 2 ಹೆಣ್ಣು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ ಅಂತ ನಮ್ಮ ಹತ್ರ ಬಂತು ಒಂದು ಉತ್ತರ. ಆಮೇಲೆ ಅಂದ್ವಿ ನಮ್ಗೆ ಈಗಿನ ಕಾಲಕ್ಕೆ ಹೆಮ್ಮೆ ಇದೆ ಹೆಣ್ಮಕ್ಳು ಅಂತ ಹೇಳಿ ಅಂತಂದ್ವಿ. ವೇದಗೋಷ್ಠಿಯಲ್ಲೂ ಹಾಗೆ, ಈಗ ಮಹಿಳೆಯರು ಯಾವ್ದ್ರಲ್ಲೂ ಹಿಂದಿಲ್ಲ ಅಂತ. ನಾವು ಹಳ್ಳಿಯವರು ಸ್ವಲ್ಪ ಹಿಂದಿದ್ವಿ, ಆದ್ರೆ ಈಗ ನಾವು ಸ್ವಲ್ಪ ಕಾಂಪಿಟೇಟರ್ ಆಗಿ ಬರ್ತಾ ಇದ್ದೇವೆ. ಇದೇ ರೀತಿ ವೇದಗೋಷ್ಠಿಯಲ್ಲೋ, ಭಜನಾ ಮಂಡಳಿಯಲ್ಲೋ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೋ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಮತ್ತೆ ನಮ್ಮ ಹಿಂದ್ಗಡೆ ಇರೋ ಸಹಾಯ ಇರೋದ್ರಿಂದ ನಾವು ಮತ್ತೆ ಮುಂದೆ ಹೋಗ್ತಾ ಇದ್ದೇವೆ ಅಂದ್ರೆ ಖುಷಿ ಆಗ್ತದೆ. ಈಗ ಇಷ್ಟೆಲ್ಲ ನಮಗೂ ಖುಷಿ ಇದೆ, ನಿಮಗೂ ಖುಷಿ ಇದೆ. ಹೌದು. ನಮ್ಮಂತಹ ಒಂದು ಪುರುಷರಿಗೆ ನಿಮ್ಗೇನಾದ್ರು ಸಲಹೆ ಇದೆಯಾ? ಸಲಹೆ ಏನಿಲ್ಲ, ಯಾಕೆಂದ್ರೆ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಹಾಗಾಗಿ ಇದೇ ರೀತಿ ಇನ್ನೂ ಹೆಚ್ಚಿನ ಸಪೋರ್ಟ್ ಅನ್ನು ನಮಗೆ ಕೊಡಿ ಅಂತ ಹೇಳ್ತೇವೆ. ಒಂದು ಕಾಂಟ್ರವರ್ಷಿಯಲ್ ಕ್ವಶನ್ ಕೇಳ್ತೇನೆ. ಕೆಲವು ಸಲ ದಕ್ಷಿಣ ಕನ್ನಡದ ಮಹನೀಯರು ಅವರು ಶ್ರೇಷ್ಠ, ಸ್ವಲ್ಪ ಉತ್ತರ ಕನ್ನಡದ ಒಂದು ವಿಚಾರ ಇವೆಲ್ಲ ಸ್ವಲ್ಪ ಇದು ಯಾಕೋ ಕೊಮೈನಿ ಟೈಪ್ ಅಲ್ಲಿ ಹೀಗೆ ಹಾಗೆ ಏನೋ ವಿವಿಧ ವಿಚಾರಗಳು. ಕೊಮೈನಿ ಅಂದ್ರೆ ಹಾಗೆ ಹೇಳ್ತಾ ಇಲ್ಲ ನಾನು, ಅಂದ್ರೆ ಅವರಷ್ಟು ಇವರು ತಿಳಿದಿಲ್ಲ ಅನ್ನೋದು ಹಾಗಿಲ್ಲ ಅಂತ ಒಂದು ಕೆಲವು ಸಲ ವಿಚಾರ ಬರ್ತದೆ. ಇದರ ಬಗ್ಗೆ ಏನಾದ್ರು ವಿಶೇಷ ಅಭಿಪ್ರಾಯ ಇದೆಯಾ? ನಾನು ಇದ್ರ ಬಗ್ಗೆ ಹೇಳುವಷ್ಟು ತಿಳುವಳಿಕೆ ಪಡೆದಿಲ್ಲ, ಆದ್ರೂ ನನಗೆ ತಿಳಿದು 1-2 ಮಾತನ್ನು ಹೇಳ್ತೇನೆ. ಅವಾಗ ಪ್ರದೇಶಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ತಿಳುವಳಿಕೆಯನ್ನು ಪಡೆದೇ ಇರ್ತಾರೆ. ಒಬ್ರು ವೇದದಲ್ಲಿರ್ಬಹುದು, ಒಬ್ರು ಕೃಷಿಯಲ್ಲಿರ್ಬಹುದು, ಅಥವಾ ಈ ಬೆಂಗಳೂರು ಅಂತ ಸಿಟಿಗೆ ಹೋದ್ರೆ ಅಲ್ಲಿ ಇಂಜಿನಿಯರ್ಸ್ ಅಥವಾ ಯಾವ್ದೋ ಒಂದು ವರ್ಕರ್ಸ್, ಜಾಬ್ ಹೋಲ್ಡರ್ಸ್ ಇರ್ಬಹುದು. ನಮ್ಮನ್ನು ಅಲ್ಲಿ ಹೋಲಿಕೆ ಮಾಡಬಾರ್ದು, ಅವರನ್ನು ಇಲ್ಲಿ ಹೋಲಿಕೆ ಮಾಡಬಾರ್ದು. ನಮ್ಮನ್ನೇನು ಎಲ್ಲಿ ಹೋಲಿಕೆ ಮಾಡಬೇಕು ಅಂದ್ರೆ ನೀವು ನಮ್ಮ ಫೀಲ್ಡಿಗೆ ಬಂದು ನಮ್ಮನ್ನು ನೋಡ್ಬೇಕು. ಅವಾಗ ನಿಮ್ಮ ಹೋಲಿಕೆಗೆ ನಾವು ಹೌದಾ ಸರಿ ಇದೇವಾ ಅಂತೇಳಿ ನಿಮ್ಗೆ ಅನಿಸ್ತದೆ ಅಂತ ನನ್ನ ಅಭಿಪ್ರಾಯ. ಶಾರದವರೇ, ನಿಮ್ಮ ಹತ್ರ ಮಾತಾಡಿ ಬಹಳ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಾಯ್ತು. ಇವತ್ತಿನ ಯಾವುದೇ ವಾತಾವರಣ ಅಥವಾ ಇವತ್ತಿನ ಇದರ ಬಗ್ಗೆ ನಮಗೆ ಯಾವುದೇ ಇದಿಲ್ಲ. ಆದರೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಿದ್ದೀರಿ. ಆದರೆ ಉತ್ತರ ಕನ್ನಡದ ಪುರುಷರಿಗೆ ನಿಮ್ಗೇನಾದ್ರು ಕೆಲವು ಸಂದೇಶ ಕೊಡುವಂಥದ್ದು ಇದೆಯಾ? ಇಲ್ಲ, ಉತ್ತರ ಕನ್ನಡದವರು ಅಂದ್ರೆ ನಮ್ಮವರನ್ನು ನಾವು ಯಾವಾಗಲೂ ಹೊಗಳಿಕೊಳ್ಬೇಕು ಬಿಟ್ರೆ ನಮ್ಮವರನ್ನು ನಾವು ಯಾವತ್ತೂ ತೆಗೊಳ್ಬಾರ್ದು. ಇದು ನಮ್ದು. ಯಾಕಂದ್ರೆ ನಾವು ನಮ್ಮ ಮುಖದ ಮೇಲೆ ಬಂದು ಉಟ್ಕೊಂಡಂಗೆ ಆಗ್ತದೆ. ಹಾಗಾಗಿ ಸದಾ ನಾವು ನಮ್ಮನ್ನ ಪ್ರೋತ್ಸಾಹಿಸಿ ಏನಾದ್ರೂ ಉಪದೇಶ ಮಾಡುವಂತದ್ದು ಇದೆ ಅಂದ್ರೆ ಅವ್ರು ಬೆನ್ನಿಂದ ನಿಂತು ಅವ್ರಿಗೆ ಹೇಳ್ಬೇಕು ಬಿಟ್ರೆ ನಾವು ಅವರನ್ನು ಹೀಗೆ ಅಂತೇಳಿ ಅಪರಾಧಿ ಮಾಡಬಾರ್ದು ಅನ್ನೋದು ನನ್ನೊಂದು ವಿಚಾರ. ಬಹಳ ಸಂತೋಷ. ಉತ್ತರ ಕನ್ನಡ ಇಲ್ಲ, ದಕ್ಷಿಣ ಕನ್ನಡ ಇಲ್ಲ, ಕನ್ನಡ ಒಂದೇ. ಕನ್ನಡ ಒಂದೇ. ಹಾಗಿದ್ದ ಮೇಲೆ ಕೇವಲ ಪುರುಷರಿಗೆ ಸ್ತ್ರೀಯರ ಬಗ್ಗೆ ಏನು ವಿಚಾರವನ್ನು ಬದಲಾಯಿಸಬೇಕಾಗಿದೆ? ಪುರುಷರಿಗೆ ಸ್ತ್ರೀಯರ ಬಗ್ಗೆ ಅಂದ್ರೆ ನಾವು ಈಗಿನ ಕಾಲದಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ಇರ್ತದೆ. ನಾವು ಪುರುಷರು ಅನ್ನೋ ಭಾವ ಎಲ್ಲೋ ಇರ್ತದೆ. ಆದ್ರೂ ಅವರು ಅದನ್ನು ಬಿಟ್ಟು ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಸ್ವಲ್ಪ ಏನ್ ಹೇಳ್ಬೇಕು ಅಂದ್ರೆ ವಿಸ್ತಾರ ಮನೋಸ್ಥಿತಿಯಲ್ಲಿ ಅಂದ್ರೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೇವೆ. ಯಾಕಂದ್ರೆ ಸಹಾಯಕ್ಕೆ ಕೊಡ್ತೇವೆ ಅಂದಾಗ ಬೇಡ ಅನ್ನುವಂತ
ಮನೋಸ್ಥಿತಿ ನಮ್ದಲ್ಲ. ಹಾಗಾಗಿ ನೀವು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹಾಗಾಗಿ ಒಂದು ಲಾಸ್ಟ್ ಕ್ವಶನ್ ಕೇಳ್ತೇನೆ. ಇದು ಪುರುಷ ಪ್ರಧಾನ ಸಮಾಜವೋ ಅಥವಾ ನ್ಯೂಟ್ರಲ್ ಸಮಾಜವೋ? ನ್ಯೂಟ್ರಲ್ ಸಮಾಜ ಅಂತ ಒಪ್ಕೊಳ್ಳಿಕ್ಕೆ ಬೇಕು. ಯಾಕೆಂದ್ರೆ ಮಹಿಳೆಯರಿಗೂ ಅವಕಾಶ ಇದೆ, ಪುರುಷರು ದುಡಿತಾ ಇದ್ದಾರೆ ಅಂದ್ಮೇಲೆ ಯಾರೊಬ್ರು ಇಲ್ಲಿ ಮೇಲೂ ಕೀಳು ಇಲ್ಲ, ಸಮಾನವಾಗಿ ಎಲ್ಲರೂ. ಈಗ ನಾವೇ ಒಂದು ಉದ್ಯೋಗ ಮಾಡ್ತಾ ಇದ್ದೇವೆ ಅಂದ್ರೆ ಇಬ್ರು ಹೆಗಲಾಗಿ ನಿಂತಿದ್ದೇವೆ. ಈಗ ನಾವೊಂದು ಹೈನೋದ್ಯಮವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಅವ್ರು ಮಾಡ್ಲಿ ಅಂತೇಳಿ ನಾ ಬಿಡೋದಿಲ್ಲ, ನಾ ಮಾಡ್ಲಿ ಅಂತೇಳಿ ನಮ್ಮ ಮನೆಯವ್ರು ಬಿಡೋದಿಲ್ಲ. ಇಬ್ರು ಹೆಗಲಾಗಿ ನಿಂತಿದ್ದೇವೆ. ಹಾಗೆ ಮನಸ್ತಾಪ ಬರೋದಿಲ್ವಾ? ಅದು ಬರ್ತದೆ. ಹೊಂದಾಣಿಕೆ ಇಲ್ವಾ? ಅದು ಇದೆ. ಹಾಗಾಗಿ ಇದು ಪುರುಷ ಸಮಾಜ ಅಂತೇಳಿ ಒಪ್ಕೊಳ್ಳಿಕ್ ನಾ ತಯಾರಿಲ್ಲ. ಮಹಿಳೆಯರಿಗೂ ಹಕ್ಕನ್ನು ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೇವೆ ನಾವು. ತುಂಬಾ ಚೆನ್ನಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಾ. ನನಗೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಲು ಅನುಮತಿ ಇದೆಯೇ? ಅನುಮತಿ ಇದೆ. ಯಾಕೆಂದ್ರೆ ನೀವು ನಮ್ಮ ಪ್ರತಿಭೆಯನ್ನು ಗುರುತಿಸಿ ಈ ರೀತಿ ಕ್ವಶನ್ ಕೇಳಿದ್ದಕ್ಕಲ್ವಾ ನಾವು ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಹಾಗಾಗಿ ಮುದ್ದಾಂ ಖಂಡಿತವಾಗಿ ನೀವು ಇದನ್ನ ಶೇರ್ ಮಾಡಬಹುದು ಅಂತ ಹೇಳ್ತೇನೆ. ನಿಮಗೂ ತುಂಬಾ ಧನ್ಯವಾದವನ್ನ ಹೇಳ್ತೇನೆ. ಬೆಂಗಳೂರಿಂದ ಇಲ್ಲಿ ಬಂದು ನಮ್ಮ ಜೊತೆ ಬೆರೆದು ನಮ್ಮ ಕಾರ್ಯಕ್ರಮವನ್ನ ಅನುಭವಿಸಿ ನಮ್ಮೆಲ್ಲರನ್ನು ಈ ರೀತಿಯಾಗಿ ಮತ್ತೆ ಪ್ರಶ್ನೆ ಕೇಳಿ ಇದರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೂ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು.